ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೆ ಸಾಮಾನ್ಯವಾಗಿ ನಾನು ಮಟನ್ ಅರ್ಧ kg, ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ನಾನು 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ kg ನಾನು ಮಟನ್ ತೊಗೊತಾ ಇದ್ದೀನಿ. ಮತ್ತು 1.5 ಲೋಟ ಆಗಷ್ಟು ನಾನು ಬಾಸ್ಮತಿ ಅಕ್ಕಿನ 2-3 ಸತಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಮಸಾಲೆಗೆ ಬಂದು ಸೋಂಪು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಪಲಾವ್ ಎಲೆ 2, ಏಲಕ್ಕಿ 1 ಚಕ್ಕೆ, ಸ್ವಲ್ಪ ಕಲ್ಲುವ, ಸ್ವಲ್ಪ ಕಸ್ತೂರಿ ಮೇಥಿ 1 ಸ್ಟಾರು, ಒಂದು 4ರಿಂದ 5 ನಾನು ಲವಂಗ ತೊಗೊಂಡಿದ್ದೀನಿ. ಮತ್ತು ದೊಡ್ಡ ಸೈಜ್ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ದೊಡ್ಡದು 2 ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಬಂದು ನಾವು 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ನಾನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ನಾನು ಮಟನ್ ಮಸಾಲ ಪೌಡ್ರ್ ಅಥವಾ ಬಿರಿಯಾನಿ ಮಸಾಲ ಪೌಡ್ರ್ ಯಾವುದನ್ನು ಯೂಸ್ ಮಾಡ್ಬೋದು. ನಾನು ಮಟನ್ ಮಸಾಲ ಪೌಡ್ರ್ 1 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ನಾನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನಮಗೆ ಮೊಸರು ಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಮತ್ತು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾವು ಬಿರಿಯಾನಿ ಯಾವುದ್ರಲ್ಲಿ ಮಾಡ್ತೀರಾ, ನಾನು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಸುಮಾರು ಒಂದು 1/4 ಕಪ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಫಸ್ಟ್ ನಾವು ಈರುಳ್ಳಿನ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಕಾದಿದೆ. ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ದೊಡ್ಡ ಸೈಜ್ದಲ್ಲಿ 3 ತೊಗೊಂಡಿದ್ದೀನಿ ಈರುಳ್ಳಿ. ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪು. ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈರುಳ್ಳಿ ಇಷ್ಟು ಫ್ರೈ ಆದರೂ ನಮಗೆ ಸಾಕು. ಈಗ ಸ್ವಲ್ಪ ನಾವು ಇಟ್ಕೊಂಬಿಡೋಣ. ಇದಕ್ಕೆ ನಾನು ಸೋಂಪು, ಕಸ್ತೂರಿ ಮೇಥಿ ಮತ್ತು ಚಕ್ಕೆ ಲವಂಗ ಎಲ್ಲ ಸೇರಿಸ್ತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಆಗೋಷ್ಟಿದೆ. ಶುಂಠಿ ಬೆಳ್ಳುಳ್ಳಿ ಲಾಸ್ಟ್ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಇನ್ನೊಂದು 2 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೆಟೊ ಪ್ಯೂರಿ ಸೇರಿಸ್ತಾ ಇದ್ದೀನಿ. ದೊಡ್ಡದೇ ಟೊಮೆಟೊ ಇದೆ. ಟೊಮೆಟೊ ಇವಾಗ ಹಾಸ್ಟೆಲೆಲ್ಲ ಹೋಗ್ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ. ಟೊಮೆಟೊದ ಸ್ವಲ್ಪ ಆರಿಸ್ಮೇಲೆ ಹೋಗಬೇಕು. ಇದ್ರ ಜೊತೆನ ಸ್ವಲ್ಪ ನಾನು ಪುದೀನ ಸೊಪ್ಪು ಸೇರಿಸಿಕೊಂಡು ಫ್ರೈ ಮಾಡ್ತೀನಿ. ಟೊಮೆಟೊದೆಲ್ಲ ಗ್ಲಾಸ್ ಮೇಲೆಲ್ಲ ಹೋಗಿದೆ ನೋಡಿ, ಎಣ್ಣೆ ನೀಟಾಗಿ ಬಿಟ್ಕೊಂಡಿದ್ದೆ. ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಖಾರದ ಪುಡಿ 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೊಸರು ಒಂದು ಅರ್ಧ ಕಪ್ಪು ಸೇರಿಸ್ಕೊತಾ ಇದ್ದೀನಿ. 2 ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ. ನಾನು ಆಲ್ರೆಡಿ ನಾವು ಮಟನ್ ಬೇಯಿಸೋಕ್ಕೂ ಹಾಕಿರೋದ್ರಿಂದ ತಟ್ಟೆ ಡ್ರಿಂಕ್ಸ್ ಆಗಿದೆ ನೋಡಿ. ಮೊಸರೆಲ್ಲ ನೀಟಾಗಿ ನಿಮಗೆ ಫ್ರೈ ಆಗಿದೆ ನೋಡಿ. ಇಷ್ಟು ಕಲರ್ ಬಂದರೆ ನಮಗೆ ಸಾಕಾಗುತ್ತೆ.
ಇವಾಗ ಇದಕ್ಕೆ ನಾನು ಮಟನ್ನು ಬೇಯಿಸಿದ ಮಟನ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ 1 ನಿಮಿಷ ನಾವು ಫ್ರೈಯಲ್ಲಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ಮಟನ್ ಮಸಾಲ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟಿದೆ. 1 ಸ್ಪೂನ್ ಮಟನ್ ಮಸಾಲ. ಇವಾಗ ನಾನು ರೈಸ್ಗೆ ಉಪ್ಪು ಹಾಕ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಮಟನ್ ಬೇಯಿಸೋಕೆ ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರೈಸ್ ಬೇಯಿಸೋದಕ್ಕೆ. ಕೊಟ್ಬಿಟ್ಟು ಈಗ ನಾವು ರೈಸು ಬಾಸ್ಮತಿ ರೈಸ್ ಒಂದು 2 ನಿಮಿಷ ನೆನೆಸಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಮಸಾಲೆಗಳು ಚೆನ್ನಾಗಿ ನಾನು ಹುರ್ಕೊಳ್ತೀನಿ. ಈಗ ಸ್ವಲ್ಪ ಮಸಾಲೆನ ಫ್ರೈ ಆಗಲಿ ಹಾಕಿ ರೈಸ್ 1 ನಿಮಿಷ ನಾವು ಫ್ರೈ ಮಾಡಿಕೊಂಡು ಮಸಾಲೆನಲ್ಲೆಲ್ಲ ರೆಡಿ ಆಗಿದೆ. ಇವಾಗ ಇದಕ್ಕೆ ನಾನು 1.5 ಕಪ್ಪು ಅಕ್ಕಿಗೆ 3 ಕಪ್ ಆಗಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ಮಟನ್ ಬೇಯಿಸಿದ ನೀರೇ ಸ್ವಲ್ಪ 1 ಕಪ್ ಆಗೋಷ್ಟು, 1 ಲೋಟ ಆಗೋಷ್ಟಿದೆ. 1 ಕಪ್ ಆಗೋಷ್ಟು ಬರುತ್ತೆ. ಮತ್ತು ನಾನು ಬಿಸಿನೀರು 2 ಕಪ್ಪು, ಟೋಟಲು 1.5 ಕಪ್ಪು ನಾನು 3 ಕಪ್ಪು, 1 ಲೋಟಕ್ಕೆ ನಾನು 1.5 ಬಳಸ್ತಾ ಇದ್ದೀನಿ. ಸ್ವಲ್ಪ ನಾವು ಕುದಿಯಕ್ಕೆ ಬಿಡೋಣ. ಕುದೀತಾ ಇದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ನಾನು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ನಿಂಬೆ ರಸ ಒಂದು ಸ್ಪೂನ್ ಆಗಷ್ಟು ನಾನು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಡೋಣ. ಎಲ್ಲ ಕರೆಕ್ಟಾಗಿದೆ, ಸಾಕಿದು. ಹೈ ಫ್ಲೇಮಲ್ಲಿ ಸ್ವಲ್ಪ ನಾವು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ನಾವು ಕುದಿಸ್ಕೊಳ್ಳೋಣ. ಅಕ್ಕಿ ನೆನೆಸಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಕುದೀತಾ ಇದೆ. ತುಂಬ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಅಕ್ಕಿ ಪುಡಿ ಪುಡಿ ಆಗಿಬಿಡ್ತದೆ. ಒಂದು 5 ನಿಮಿಷ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ದಮ್ ಕಟ್ಟಿದ್ರೆ ಮಟನ್ ಬಿರಿಯಾನಿ, ಒಂದು ಫಸ್ಟ್ ಕ್ಲಾಸ್ ಆಗಿರೋ ಒಂದು ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ತಟ್ಟೆ ಮುಚ್ಚಿಬಿಡೋಣ. ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ನಮಗೆ ಸಾಕು. ಇವಾಗ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ, ಒಂದು 8 ರಿಂದ 10 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ದಮ್ ಕಟ್ಕೊತೀನಿ. ಇದ್ರ ಮೇಲೆ ನಾನು ಏನಾದರೂ ಒಂದು ಪಾರ್ವತ್ತು ತುಕ್ಕದು ನಾನು ಈ ಥರದೊಂದು ನೀರು ತುಂಬಿರೋ ಬಟ್ಲೆ ಇಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ದಮ್ ಕಟ್ಕೊಂಡ್ರೆ ಒಂದು ಫಸ್ಟ್ ಕ್ಲಾಸ್ ಆಗಿರೋ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಆಗಿದೆ. ಒಂದು 10 ನಿಮಿಷ ನಾನು ದಮ್ ಕಟ್ಟಿದ್ದೀನಿ ನೋಡಿ. ನೀಟಾಗಿ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ, ಕರೆಕ್ಟಾಗಿ ಆಗಿದೆ ಮಟನ್ ಬಿರಿಯಾನಿ ನೋಡಿ. ಸ್ವಲ್ಪ ನಾವು ತಿರ್ಕೊಟ್ಬಿಟ್ಟು, ತುಂಬ ತಿರ್ಕೊಟ್ಬಿಟ್ರೆ ಮುದ್ದೆ ಆಗುತ್ತೆ. ಅದರಿಂದ ಇವಾಗ ಇದ್ರ ಮೇಲೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ನೀವು ಕುದಿಯೋ ಟೈಮಲ್ಲೂ ಸೇರಿಸ್ಕೊಬೋದು, ನಿಮ್ಮ ಇಷ್ಟ, ನಿಮ್ಮ ಆಪ್ಷನು. ತುಪ್ಪ ನಿಮ್ಗೆ ಬೇಕು ಅಂದರೆ ನೀವು ಸೇರಿಸ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ ನಾವು ಮೊದಲೇ ನಾವು ಹುರಿದಿಟ್ಕೊಂಡಿದ್ರಲ್ಲ, ಇನ್ನೂ ಸ್ವಲ್ಪ ಹುರಿಬೇಕಾಗಿತ್ತದು ನೋಡಿ. ಈ ಥರ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ರೆ ಒಂದು ಫಸ್ಟ್ ಕ್ಲಾಸ್ ಆಗಿರೋ ಒಂದು ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ನಾನು ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಟ್ಟಿದ್ದೆ ನೋಡಿ. ನೀಟಾಗಿ
ಆಗಿದೆ. ಈಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಡೋಣ. ಕರೆಕ್ಟಾಗಿ ಆಗಿದೆ ಒಂದು ಮಟನ್ ಬಿರಿಯಾನಿ. ಮಿಕ್ಸ್ ಮಾಡಿಕೊಟ್ರೆ ಒಂದು ಸೂಪರಾಗಿರೋ ಒಂದು ಮಟನ್ ಬಿರಿಯಾನಿ ರೆಡಿಯಾಗಿದೆ. ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು, ಹಾಗೇನೂ ತಿನ್ಬೋದು. ನೋಡಿ, ಸಿಂಪಲಾಗಿ ಈಸಿಯಾಗಿರೋ ಒಂದು ಮಟನ್ ಬಿರಿಯಾನಿ ರೆಡಿ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.